ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ದುರ್ಗಾ ಪರಮೇಶ್ವರೇ ನಮಃ. ಶ್ರೀ ಜಗನ್ಮಾತೆ ಆದಿಪರಾಶಕ್ತಿ ಜಗಜ್ಜನನಿ ಉಪ್ಪುಂದ ಎಂದೇ ಪ್ರಸಿದ್ಧವಾಗಿರುವ ಲವಣಪುರ ಕ್ಷೇತ್ರದಲ್ಲಿ ಸ್ಥಾಪಿತಳಾದ ಆಸ್ತಿಕ ಭಕ್ತ ಮಹಾಶಯರ ಆರಾಧ್ಯ ಮಾತೆ ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಸಾಂವತ್ಸರಿಕ ಭುವನೋತ್ಸವದ ಕಿರುಚಿತ್ರಣ ಹಾಗೂ ಪರಿಚಯಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. 8 ದಿನ ಪರ್ಯಂತ ನಡೆಯುವ ವಿಶೇಷ ಉತ್ಸವಗಳ ಹಾಗೂ ವಿವಿಧ ಪೂಜಾ ವಿಧಾನಗಳ ಚಿತ್ರಣ ಈ ರೀತಿ ಇದೆ. ಶ್ರೀದೇವರ ಬ್ರಹ್ಮರಥವನ್ನು ಹೊರಗೆ ತರುವುದರಿಂದ ಆರಂಭಗೊಳ್ಳುವ ಈ ಕಾರ್ಯ ಕೊಡಿಮರ ತರುವುದು, ಧ್ವಜಾರೋಹಣ, ಇತರೆ ವಿವಿಧ ಉತ್ಸವಗಳ ಸಮೂಹದೊಂದಿಗೆ ರಥೋತ್ಸವ ನೆರವೇರಿ ಓಕುಳಿ ಉತ್ಸವ, ಧ್ವಜ ಅವರೋಹಣ, ನಗರೋತ್ಸವದ ತನಕ ನಡೆಯುವ ವಿಶೇಷ ಜಾತ್ರಾ ಮಹೋತ್ಸವದ ಪರಿಚಯ ಹೀಗೆ ಸಾಗುತ್ತದೆ. ಈ ಜಾತ್ರಾ ಮಹೋತ್ಸವವು ಸಾಮಾನ್ಯವಾಗಿ ಮಾರ್ಗಶಿರ ಮಾಸದಲ್ಲಿ, ಕೆಲವೊಮ್ಮೆ ಕಾರ್ತಿಕ ಮಾಸದಲ್ಲಿಯೂ ಸೌರಮಾನ ಪದ್ಧತಿಯ ವೃಶ್ಚಿಕ ಬಹುಳ ಪಾಡ್ಯಕ್ಕೆ ಅನುವಾಗುವಂತೆಯೇ ಆಚರಿಸಲ್ಪಡುತ್ತದೆ. ಈ ವ್ಯತ್ಯಾಸವು ಚಾಂದ್ರಮಾನ ಸೌರಮಾನ ಪದ್ಧತಿಯ ಪಂಚಾಂಗ ಗಣನೆಗೆ ಅನುಗುಣವಾಗಿ ನಡೆಯುವುದಾಗಿರುತ್ತದೆ. ಪ್ರಪ್ರಥಮವಾಗಿ ಚಂಪಾಷಷ್ಠಿಯಂದು ದೇವಿಯ ರಥವನ್ನು ಹೊರಗೆ ತರುವ ಕಾರ್ಯ ನೆರವೇರಲಿದೆ. ಅಂದು ಆರಂಭದಲ್ಲಿ ಗ್ರಾಮಸ್ಥರು, ಭಕ್ತ ಮಂಡಳಿ, ವ್ಯವಸ್ಥಾಪಕರು, ಸಿಬ್ಬಂದಿಯವರೆಲ್ಲರೂ ಸೇರಿ ಫಲಪುಷ್ಪದೊಂದಿಗೆ ಗಣಪತಿ ಪ್ರಾರ್ಥನೆ, ಶ್ರೀದೇವರ ಪ್ರಾರ್ಥನೆ ಮಾಡಿ ಶ್ರೀದೇವರಿಗೆ ಮಂಗಳಾರತಿ ನೀಡಿ ಬ್ರಹ್ಮರಥದೆಡೆಗೆ ಸಾಗುತ್ತಾರೆ. ಅಲ್ಲಿ ಹೆಗ್ಗಳೆ, ರಣಗಹಳೆ, ಮೇಲುವಾದ್ಯ, ಪಂಚವಾದ್ಯದವರಿದ್ದು ಪೂಜಾ ಕೈಂಕರ್ಯ ನೆರವೇರುತ್ತದೆ. ರಥದಲ್ಲಿರುವ ಗಣಪತಿಗೆ ಪೂಜೆ ನಡೆದು ಪ್ರಾರ್ಥಿಸಿ ಸ್ವಲ್ಪ ದೂರದವರೆಗೆ ಹೊರಗೆಳೆದು ರಥ ಕಟ್ಟಲು ಅನುವಾಗುವಂತೆ ಒಂದು ಸ್ಥಳದಲ್ಲಿ ನಿಲ್ಲಿಸಲಾಗುವುದು. ಈ ಜಾಗಕ್ಕೆ, ಅಂದರೆ ರಥ ನಿಲ್ಲುವ ಜಾಗಕ್ಕೆ ರಥದ ನೆಲೆ ಎನ್ನುವ ಹೆಸರು ರೂಢಿಯಲ್ಲಿದೆ. ಅಲ್ಲಿ ರಥದ ಗಡ್ಡೆಯ ಮೇಲೆ ಒಂದು ಕಂಬನ್ನ ಇರಿಸಿ ರಥ ಕಟ್ಟುವ ಮುಹೂರ್ತ ನೆರವೇರಿಸಲಾಗುವುದು. ಇಲ್ಲಿಂದ ಆರಂಭವಾಗುವ ರಥ ಕಟ್ಟುವ ಕಾರ್ಯ ದಿನಕ್ಕೊಂದು ಅಂತಸ್ತಿನಂತೆ 5 ದಿನ 5 ಅಂತಸ್ತು ಆಗಿ ರಥದ ಮೂಲ ಹಂದರ ತಯಾರಾಗುವುದು. ಈ ಕಾರ್ಯದಲ್ಲಿ ಓಲಗ ಮಂಟಪ ಭಾಗದ ಚಣ್ಣಮ್ಮನ ಮನೆ, ಕೊಂಬಿ ಮನೆ, ಅಪ್ಪಯ್ಯನ ಮನೆ, ಕೊಣಿಮನೆ, ಕೆಪ್ಪಿ ಮನೆ, ಕಾಳಿಮನೆ, ಹೊಸ್ಮನೆ, ಹೊಳೆಬದಿಯ ಮನೆ, ಪುಟ್ಟನ ಮನೆ, ಕರಿಯಮ್ಮನ ಮನೆ, ಬೆಳ್ಳು ಮನೆ, ಮಹಾಬಲನ ಮನೆ, ಕೆಳಮನೆ, ಜೋಗನ ಮನೆ, ಉಡುಪನ ಮನೆ, ಚಂದು ಮನೆ, ಮಾಣಿಹಿತ್ಲು ಮನೆ ಹಾಗೂ ಆಚಾರಿ ಮನೆತನದವರ ಸಹಕಾರದೊಂದಿಗೆ ಪೂರ್ಣಗೊಳಿಸುತ್ತಾರೆ. ನಂತರ 4 ದಿನ ಪಂಚವಾದ್ಯ ಕುಟುಂಬಸ್ಥರಾದ ಹುಟ್ಟಿನ ಮನೆ ಎಂದೇ ಪರಂಪರಾಗತವಾಗಿರುವ ಕಸಿನ ಮನೆ, ಹಳಗದ ಹಿತ್ಲು, ಬೈಲು ಮನೆ, ಬಡ್ಕು ಮನೆ, ಕಳಿಮನೆ ಕುಟುಂಬಸ್ಥರು ರಥಕ್ಕೆ ಗೂಡು ಕಟ್ಟಿ ಶೃಂಗರಿಸುವ ಕಾರ್ಯ ನಡೆಸಿ ರಥ ಕಟ್ಟುವ ಕಾರ್ಯವನ್ನು ಪೂರ್ಣಗೊಳಿಸುತ್ತಾರೆ. ರಥ ಹೊರಗಿಟ್ಟ ತರುವಾಯ ಪ್ರಸಾದ ರೂಪದಲ್ಲಿ ಒಣ ಅವಲಕ್ಕಿಯನ್ನು ಹಂಚುವುದು ಇಲ್ಲಿನ ವಿಶೇಷ ವಾಡಿಕೆಯಾಗಿರುತ್ತದೆ. ಹಿಂದೆ ಅಮ್ಮನವರ ಗದ್ದೆ ಎಂದೇ ಮೀಸಲಾದ ಒಂದು ಗದ್ದೆಯಲ್ಲಿ ಬೆಳೆದ ಭತ್ತದಿಂದ ಅವಲಕ್ಕಿಯನ್ನು ತಯಾರಿಸಲಾಗುತ್ತಿತ್ತು. ಅದಕ್ಕೆ ಪಾನಕ ಗದ್ದೆ ಎಂದು ಕರೆಯುತ್ತಿದ್ದರು. ಶ್ರೀದೇವಿಯನ್ನು ನಂಬಿದ ಉಪ್ಪುಂದ ಹಾಗೂ ಬಿಜೂರು ಗ್ರಾಮದ ಗ್ರಾಮಸ್ಥರಿಗೆ ಈ ಹಿಂದೆ ದೇವಿಯ ಉಂಬಳಿಯನ್ನು ಬಿಟ್ಟು ಅದರ ಪ್ರಕಾರ ವಿವಿಧ ಕೆಲಸ ಕಾರ್ಯ ಮಾಡಲು ಆದೇಶಿಸಲಾಗಿತ್ತು. ಆದರೆ ಒಕ್ಕಲ ಹಿಡಿ ಮಸೂದೆಯ ನಂತರವೂ ಕೂಡ ಗ್ರಾಮಸ್ಥರು ಅವರವರ ಕೆಲಸ ಕಾರ್ಯವನ್ನು ಶ್ರದ್ಧೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಇದು ಇಲ್ಲಿಯ ಒಂದು ವಿಶೇಷ. ದಿನಂಪ್ರತಿ ಕಟ್ಟೆ ಉತ್ಸವ.
ಪಲ್ಲಕ್ಕಿ, ಕಟ್ಟಿಗೆ ಕೋಲು, ಶ್ವೇತ ಛತ್ರ, ದೀವಟಿಗೆ, ಹಿಲಾಲು, ಗ್ಯಾಸ್ ಲೈಟ್, ಪಕ್ಕೆ ನಿಶಾನಿ, ಸೂರ್ಯಪಾನ, ಪಂಚವಾದ್ಯ, ಮೇಲುವಾದ್ಯ, ರಣಕಹಳೆ, ಹೆಗ್ಗಳೆ, ತಟ್ಟಿರಾಯ ಇತ್ಯಾದಿ ಕೂಡಿ ಭಕ್ತಿ ಭಾವದೊಂದಿಗೆ ಹೋಗಿ ಶ್ರೀದೇವರ ಕಟ್ಟೆ ಉತ್ಸವ ನೆರವೇರುತ್ತದೆ. 1ನೇ ದಿನ ಜಾತ್ರಾ ಮಹೋತ್ಸವದ ಆರಂಭ. ಈ ದಿನ ಶುದ್ಧ ಕಾರ್ಯದಿಂದ ಆರಂಭ. ಕ್ಷೌರಿಕನು ಬಂದು ದೇವಳದ ತಾಂತ್ರಿಕರಿಗೆ, ಉಪಾಧಿವಂತರಿಗೆ, ಪಂಚವಾದ್ಯದವರಿಗೆ ಕ್ಷೌರ ಮಾಡುವರು. ಕ್ಷೌರಿಕನಿಗೆ ದೇವಳದಿಂದ ಮರ್ಯಾದೆ ರೂಪದಲ್ಲಿ ಅಕ್ಕಿ, ಕಾಯಿ, ತಾಂಬೂಲ ನೀಡಲಾಗುವುದು. ಸರ್ವರೂ ನಿತ್ಯ ವಿಧಿವಿಧಾನಗಳನ್ನು ದೇವಳದಲ್ಲಿ ಸೇರಿ ಪೂರೈಸಿ, ಸಿಬ್ಬಂದಿ ವರ್ಗದವರು, ವ್ಯವಸ್ಥಾಪಕರು, ಭಕ್ತ ವೃಂದದವರು, ತಂತ್ರಿಗಳ ಮಾರ್ಗದರ್ಶನದಲ್ಲಿ ಯಜಮಾನತ್ವದ ಮೂಲಕ ಗಣಪತಿ ಪ್ರಾರ್ಥನೆ, ಶ್ರೀದೇವರ ಪ್ರಾರ್ಥನೆ, ಫಲಪುಷ್ಪ ಸಮರ್ಪಣೆ ನೆರವೇರುವುದು. ತಂತ್ರಿಗಳು ದೇವಿಯನ್ನು ಪ್ರಾರ್ಥಿಸಿ ಪಂಚಗವ್ಯ ಪ್ರಾಶನ, ಪುಣ್ಯಾಹ ನಾಂದಿ, ಯಜ್ಞೋಪವೀತ ಧಾರಣೆ, ಧ್ವಜ ಹೋಮಾದಿ ಕಾರ್ಯಗಳನ್ನು ನಡೆಸುವರು. ಅಂಕುರ ಪೂಜೆಗಾಗಿ ಮೃತ್ತಿಕೆಯನ್ನು ಪಂಚವಾದ್ಯದ ಸಹಿತವಾಗಿ ಹೋಗಿ ಮೃತ್ತಿಕಾ ಪೂಜೆ ನಡೆಸಿ ತರಲಾಗುವುದು. ಅತ್ತ ಅಮ್ಮನವರಿಗೆ ಮಂಗಳಾರತಿ ಸಲ್ಲಿಸಿ ಪಂಚವಾದ್ಯ, ಹೆಗ್ಗಳೆ, ರಣಗಹಳೆ ಸಹಿತವಾಗಿ ಕೊಡಿಮರ ತರಲು ಬಸ್ರೂರು ಕಟ್ಟೆಗೆ ಮೆರವಣಿಗೆ ಮೂಲಕ ಹೋಗುತ್ತಾರೆ. ಅಲ್ಲಿ ಬೈಂದೂರು ಪಡುವರಿ ಗ್ರಾಮದ ಸಳ್ಳೆಕುಳಿ ಪ್ರದೇಶದ ತೋಟದಿಂದ ತಂದಿರಿಸಿದ ಅಡಿಕೆ ಮರವನ್ನು ದೇವಳದ ಧ್ವಜಸ್ತಂಭದ ಅಳತೆಗೆ ಅನುಗುಣವಾಗಿ 9.5 ಕೋಲು ಕೊಡಿಯನ್ನು ಬಿಟ್ಟು ಆಚಾರ್ಯವರು ತುಂಡರಿಸಿ ತಯಾರಿಸಿರುತ್ತಾರೆ. ಆ ಕೊಡಿಮರಕ್ಕೆ ಉಪಾಧ್ಯ ಮನೆತನದವರು ಪೂಜಿಸಿ ಕೊಡಿಮರವನ್ನು ಸರ್ವ ವಾದ್ಯ ಘೋಷಗಳೊಂದಿಗೆ ದೇವಳಕ್ಕೆ ತಂದು ಹೊರಗಿನ ಪ್ರಾಕಾರದಲ್ಲಿ ಒಂದು ಪ್ರದಕ್ಷಿಣೆ ಬಂದು ಧ್ವಜಸ್ತಂಭಕ್ಕೆ ಬುಡ ಇಟ್ಟು ಉತ್ತರಾಭಿಮುಖವಾಗಿ ಕೊಡಿಯನ್ನು ಇರಿಸಲಾಗುತ್ತದೆ. ಕೊಡಿಮರಕ್ಕೆ ಮಾವು, ದರ್ಭೆಯನ್ನು ರಕ್ಷಾ ಕವಚವಾಗಿ ಪುರಾಣಿಕರು, ಉಪಾಧ್ಯ ಮನೆತನದವರು ಕಟ್ಟುತ್ತಾರೆ. ತದನಂತರ ಸರ್ವವಾದ್ಯ ಘೋಷದೊಂದಿಗೆ ಕೊಡಿಮರವನ್ನು ಧ್ವಜಸ್ತಂಭಕ್ಕೆ ಕಟ್ಟಲಾಗುತ್ತದೆ. ಜೊತೆಯಲ್ಲಿ ಬಾಳೆಗೊನೆ ಇರುವ ಗಿಡ, ತೆಂಗಿನ ಸಿಂಗಾರ, ಅಡಿಕೆ ಸಿಂಗಾರ, ಅಡಿಕೆ ಗೊನೆ, ಸಿಯಾಳ ಗೊನೆಯನ್ನು ಕಟ್ಟಲಾಗುತ್ತದೆ. ಆ ಸಮಯದಲ್ಲಿ ಶ್ರೀದೇವಿಯ ಸಮ್ಮುಖದಲ್ಲಿರುವ ವಾಹನ ಸಿಂಹವನ್ನು ಅಭಿಮಂತ್ರಿಸಿ ಮಾಡಿದ ಸಿಂಹ ಧ್ವಜವನ್ನು ತಂತ್ರಿಗಳು ಆವಾಹಿಸಿ ದೇವಕಾರಿ ಕೈಗೆ ಹಸ್ತಾಂತರಿಸುವರು. ದೇವಳದ ಒಳ ಸುತ್ತಿನಲ್ಲಿ, ಹೊರ ಸುತ್ತಿನಲ್ಲಿ ಪ್ರದಕ್ಷಿಣೆ ಬಂದು ಧ್ವಜ ಕಟ್ಟೆಯಲ್ಲಿ ಅಶ್ವತ್ಥ ಪರ್ಣದಿಂದ ಮಾಡಿದ ರಜ್ಜು, ನೂಲು ಹಾಗೂ ಹಗ್ಗದಿಂದ ಈ ಧ್ವಜವನ್ನು ಧ್ವಜ ಮರಕ್ಕೆ ಏರಿಸಲಾಗುವುದು. ಸಮಯದಲ್ಲಿ ಸುಮೂರ್ತಕ್ಕಾಗಿ ನವಗ್ರಹ ಧಾನ್ಯ ದಾನ ನೀಡಲಾಗುವುದು. ಯಜಮಾನರು ಸಿಬ್ಬಂದಿಯವರಿಗೆ ಗೌರವಪೂರ್ವಕವಾಗಿ ತಾಂಬೂಲ ವಿತರಣೆ ಮಾಡುವರು. ಧ್ವಜ ಪೂಜೆ ಆಗಿ ಮಂಗಳಾಷ್ಟಕ ಮುಗಿದು ವಾದ್ಯ ಘೋಷದೊಂದಿಗೆ ಧ್ವಜವನ್ನು ಕೊಡಿಮರಕ್ಕೆ ಕಟ್ಟಲಾಗುವುದು. ತಂತ್ರಿಗಳಿಂದ ಧ್ವಜ ಮರಕ್ಕೆ ಕಲಶಾಭಿಷೇಕ, ಧ್ವಜ ಬಲಿ ನೆರವೇರುವುದು. ನಂತರ ಮಹಾ ನೈವೇದ್ಯ, ಮಹಾಮಂಗಳಾರತಿ, ಶ್ರೀದೇವರ ಉತ್ಸವ ಬಲಿ ನಡೆಯುವುದು. ಸಂಜೆ ಯಾಗಶಾಲೆ ಪ್ರವೇಶ. ಯಾಗಶಾಲೆಯಲ್ಲಿ ಕಲಶ ಸ್ಥಾಪನೆ ಮಾಡಿ ವಾಸ್ತುಪೂಜೆ, ವಾಸ್ತು ರಾಕ್ಷೋಘ್ನ ಹೋಮ, ವಾಸ್ತು ಬಲಿ ನಡೆಯುವುದು. ತಂತ್ರಿಗಳು ರಜ್ಜು ಬಂಧನವನ್ನು ಮೊದಲು ಯಾಗಶಾಲೆಗೆ, ನಂತರ ಗರ್ಭಗೃಹಕ್ಕೆ ಈಶಾನ್ಯ ದಿಕ್ಕಿನಿಂದ ಆರಂಭಿಸಿ ಪ್ರದಕ್ಷಿಣಾಕಾರದಲ್ಲಿ ಪಂಚವಾದ್ಯಗಳೊಂದಿಗೆ ರಜ್ಜು ಬಂಧನ ಮಾಡುವರು.
ತದನಂತರ ನವಧಾನ್ಯಗಳಿಂದ ಅಂಕುರ ಸ್ಥಾಪನೆ, ಶ್ರೀದೇವಿಗೆ ಪಂಚಾಮೃತಾಭಿಷೇಕ, ಮಹಾಪೂಜೆ, ನೈವೇದ್ಯ ನಡೆದು ಮಹಾಮಂಗಳಾರತಿ ನಡೆಯುವುದು. ತಂತ್ರಿಗಳು ಧ್ವಜ ಕ್ಷೇತ್ರಪಾಲದಲ್ಲಿ ಪೂಜೆ ಸಲ್ಲಿಸಿ ಬಲಿ ಮಂಗಳಾರತಿಗೆ ಅಣಿಯಾಗುವರು. ಅಲ್ಲಿ ಮಂಗಳಾಷ್ಟಕ ನಡೆದು ಉತ್ಸವ ಮೂರ್ತಿ ಬಲಿಪಾತ್ರೆ ಆವಾಹನೆ ಆಗಿ ತಂತ್ರಿಗಳಿಂದ ಮೂರ್ತಿ ಪೂಜೆ ನಡೆದು ಉತ್ಸವ ಬಲಿ ಪ್ರಾರಂಭವಾಗುವುದು. ನಂತರ ಪಳಹ ಪೂಜೆ, ಪಂಚವಾದ್ಯದವರಿಗೆ ಪಂಚಗವ್ಯ ವಿತರಣೆ ಪುರಾಣ ಮಂಟಪದಲ್ಲಿ ನಡೆಯುವುದು. ಜೋಯಿಸರು ನಗಾರಿ ಪೂಜೆ, ಭೇರಿ ತಾಡನ ಮಾಡಿದ ನಂತರ ಪಂಚವಾದ್ಯದವರಿಗೆ ಯಜ್ಞೋಪವೀತ ನೀಡಿ ಪಳಹ ಪೂಜೆಯಲ್ಲಿಟ್ಟ ಹೊಸ ವಸ್ತ್ರವನ್ನು ಧರಿಸಿ ದೇವಿಗೆ 5 ಬಾರಿ ಪ್ರತ್ಯೇಕವಾಗಿ ಪಂಚವಾದ್ಯವನ್ನು ನುಡಿಸಿ ಅಷ್ಟಾವಧಾನ ಸೇವೆಯೂ ನಡೆಯುತ್ತದೆ. ಕೊನೆಗೆ ಎಲ್ಲ ವಾದ್ಯಗಳನ್ನು ನುಡಿಸಿ ನಂತರ ಬಲಿ ನೆರವೇರಿಸಿ ಓಲಗ ಮಂಟಪದಲ್ಲಿ ಪೂಜೆ, ಶ್ರೀದೇವರಿಗೆ ಅಷ್ಟಾವಧಾನ ಸೇವೆ ನಡೆದು ಉತ್ಸವವು ದೇವಳಕ್ಕೆ ಪ್ರದಕ್ಷಿಣೆ ಬಂದು ಯಾಗಶಾಲೆಯಲ್ಲಿ ಕೌತುಕ ಬಂಧನ ಕಾರ್ಯ ಆರಂಭವಾಗುವುದು. ಅಲ್ಲಿ ಕೌತುಕ ಪೂಜೆ ಆಗಿ ಉತ್ಸವ ಮೂರ್ತಿಗೆ ಬಲಿ ರಕ್ಷಣಾರ್ಥ ಚಕ್ರಕ್ಕೆ ಶ್ರೀದೇವರ ಮೂಲ ಬಿಂಬಕ್ಕೆ ಕಂಕಣ ಕಟ್ಟಿ ಉತ್ಸವದ ಯಜಮಾನರಾದಿಯಾಗಿ ಉಪಾಧಿವಂತರೆಲ್ಲರೂ ಕಂಕಣವನ್ನು ಧರಿಸಿ ನಗರೋತ್ಸವಕ್ಕೆ ಹೊರಡುವರು. ನಗರೋತ್ಸವದಲ್ಲಿ ಮೊದಲನೇ ದಿನದ ಏರಿನ ಕಟ್ಟೆ ಪೂಜೆ ನಡೆಯುವುದು. ಅಲ್ಲಿ ಶ್ರೀದೇವರನ್ನು ಸ್ವಾಗತಿಸಲು ತೋರಣದಲ್ಲಿ ಕಾಯಿ ಒಡೆದು ತಂತ್ರಿಗಳಿಗೆ ಮೂರ್ತಿಧಾರಕರಿಗೆ ಕಾಲು ತೊಳೆದು ದೇವಿಯನ್ನು ಬರಮಾಡಿಕೊಳ್ಳುವರು. ಪೂಜಾ ವಿಧಾನ ನಡೆದು ನೈವೇದ್ಯ, ಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆದು ಪ್ರಸಾದ ಪನಿವಾರ ವಿತರಣೆಯಾಗುವುದು. ಸಿಬ್ಬಂದಿ ವರ್ಗಕ್ಕೆ ಗೌರವಪೂರ್ವಕವಾಗಿ ತಾಂಬೂಲ ವಿತರಣೆಯಾಗುವುದು. ಅಲ್ಲಿಂದ ನಿರ್ಗಮಿಸಿದ ಶ್ರೀದೇವರ ಉತ್ಸವ ದೇವಳದ ಮಹಾದ್ವಾರದಲ್ಲಿ ಆರತಿ ಸ್ವೀಕರಿಸಿ ತೆಂಗಿನಕಾಯಿ ಸುಳಿದು ಒಡೆದು ಪ್ರಾಕಾರಕ್ಕೆ 1 ಸುತ್ತು ಬಂದು ಪಲ್ಲಕ್ಕಿದಾರರಿಗೆ ಪ್ರಸಾದ ನೀಡಿ ಉತ್ಸವ ಮೂರ್ತಿಯನ್ನು ಗರ್ಭಗೃಹಕ್ಕೆ ಕೊಂಡೊಯ್ಯಲಾಗುವುದು. ನಂತರ ಕಷಾಯ ಮಂಗಳಾರತಿ ನಡೆದು ಕಷಾಯ ತೀರ್ಥ ವಿತರಿಸಲಾಗುವುದು. ಜಾತ್ರೆಯ 2ನೇ ದಿನ ಬೆಳಿಗ್ಗೆ ಅಗ್ರೋದಕ ತರುವುದು. ಇದು ಶ್ರೀದೇವರಿಗೆ ನಿತ್ಯ ಅಭಿಷೇಕ ಮಾಡಲು ವಿಶೇಷವಾಗಿ ತರುವ ಅಭಿಷೇಕದ ಜಲ. ಇದನ್ನು ಪ್ರಾತಃ ಕಾಲದಲ್ಲಿ ವಾದ್ಯ ಘೋಷದೊಂದಿಗೆ ಹೋಗಿ ಬಿಜೂರಿನ ಕಿರಿದೇವಳದ ಪ್ರಾಕಾರದಲ್ಲಿರುವ ಬಾವಿಯಿಂದ ತರಲಾಗುವುದು. ಓಕುಳಿಯ ದಿನ ಪರ್ಯಂತ ನಿತ್ಯ ಅಭಿಷೇಕಕ್ಕೆ ಬೇಕಾಗುವ ಜಲವಾಗಿರುತ್ತದೆ. ಇದು ಓಕುಳಿ ದಿನದವರೆಗೆ ನಡೆಯುತ್ತದೆ. ಗಣಪತಿ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ, ಶ್ರೀದೇವರ ಬೆಳಿಗ್ಗೆ ಬಲಿ ಅಂದರೆ ಉದಯನ ಬಲಿ ನಡೆಯುತ್ತದೆ. ಅಗ್ನಿಹೋತ್ರಿಗಳ ಮನೆಯಿಂದ ಸರ್ವವಾದ್ಯದ ಸಮೇತ ಅಗ್ನಿಯನ್ನು ದೇವಸ್ಥಾನಕ್ಕೆ ತಂದು ಯಾಗಶಾಲೆಯ ಪ್ರಧಾನ ಕುಂಡದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಯಾಗಶಾಲೆಯ 7 ಕುಂಡಗಳು: ಪ್ರಧಾನ ಕುಂಡ ಆಚಾರ್ಯ ಅಥವಾ ಶ್ರೀದುರ್ಗ, ಕಾಳಿ, ಕರಾಳಿ, ವಿರಜ, ಮಂದಿರ, ವಿಂಧ್ಯವಾಸಿನಿ, ಸುಪ್ರಭ. ಮಧ್ಯಾಹ್ನ ಶ್ರೀದೇವರಿಗೆ ಫಲ ಪಂಚಾಮೃತ, ಕಲಶಾಭಿಷೇಕ, ಮಹಾಪೂಜೆ, ಉತ್ಸವ ಬಲಿ, ಗಜಾರೋಹಣೋತ್ಸವ ನಡೆಯುತ್ತದೆ. ಸಂಜೆ ಕಟ್ಟೆ ಉತ್ಸವ. ಹಳಗದ ಹಿತ್ಲು ಕುಟುಂಬದವರ ಕಟ್ಟೆ, ಪುರಾಣಿಕರ ಕುಟುಂಬದವರ ಕಟ್ಟೆ,
ಸರಾಫರ ಕುಟುಂಬದವರ ಕಟ್ಟೆ, ಅಣ್ಣಪ್ಪ ಷೇರುಗಾರ ಕುಟುಂಬಸ್ಥರ ಕಟ್ಟೆ, ಬಿಜೂರು ಮಯ್ಯರ ಕುಟುಂಬಸ್ಥರ ಕಟ್ಟೆ, ಮುಗಿಸಿ ಪುನಃ ಶ್ರೀದೇವರು ಹಿಂದಿರುಗಿ ದೇವಾಲಯದ ಒಳ ಪ್ರಾಕಾರಕ್ಕೆ ಬರುವಾಗ ಅರ್ಧ ಸುತ್ತು ಸಂಗೀತ ಏಕಾಂತ ಸೇವೆ ಹಾಗೂ ಅರ್ಧ ಸುತ್ತು ಶ್ರುತಿ ಮೌರಿ ಸೇವೆ ಮುಗಿಸಿ ದೇವಿಯು ಗರ್ಭಗುಡಿಯನ್ನು ಸೇರುತ್ತಾಳೆ. ನಂತರ ಪ್ರದೋಷ ಪೂಜೆ ನಡೆಯುತ್ತದೆ. ಪರಿವಾರ ದೇವರುಗಳಿಗೆ ಮಂಗಳಾರತಿ ನಡೆಯುತ್ತದೆ. ನಂತರ ತಂತ್ರಿಗಳಿಂದ ಯಾಗಶಾಲಾ ಹೋಮ ನಡೆಯುವುದು. ಪುನಃ ಮಹಾನೈವೇದ್ಯ, ಮಹಾಮಂಗಳಾರತಿ, ಧ್ವಜ ಕ್ಷೇತ್ರಪಾಲ ಪೂಜೆ, ಬಲಿಪಾತ್ರ ಆವಾಹನೆ, ಉತ್ಸವ ಮೂರ್ತಿ ಆವಾಹನೆ, ಮೂರ್ತಿ ಧಾರಕರಿಗೆ ಉತ್ಸವ ಮೂರ್ತಿ ಎತ್ತಿಕೊಟ್ಟು ಉತ್ಸವ ನಡೆಯುತ್ತದೆ. ಓಲಗ ಮಂಟಪದಲ್ಲಿ ಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆಸಿ ನಗರೋತ್ಸವ ಮುಗಿಸಿ ದೇವಸ್ಥಾನಕ್ಕೆ ಹಿಂದಿರುಗಿ ಕಷಾಯ ಮಂಗಳಾರತಿ ನಡೆಯುತ್ತದೆ. ಈಗ ಜಾತ್ರೆಯ 3ನೇ ದಿನ ಬೆಳಿಗ್ಗೆ ಅಗ್ರೋದಕ ತರುವುದು. ಈ ಮೊದಲೇ ತಿಳಿಸಿದಂತೆ ತಂದಿರುವಂತಹ ಅಗ್ರೋದಕ ಓಕುಳಿ ದಿನದವರೆಗೆಯೂ ನಡೆಯುವಂಥದ್ದು. ಗಣಪತಿ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ, ಶ್ರೀದೇವರ ಬೆಳಿಗ್ಗೆ ಬಲಿ ಎನ್ನುವಂಥದ್ದು ನಡೆಯುತ್ತದೆ. ಮಧ್ಯಾಹ್ನ ಶ್ರೀದೇವರಿಗೆ ಫಲ ಪಂಚಾಮೃತ, ಕಲಶಾಭಿಷೇಕ, ಮಹಾಪೂಜೆ, ಉತ್ಸವ ಬಲಿ, ಅಶ್ವಾರೋಹಣೋತ್ಸವ ನಡೆಯುತ್ತದೆ. ಸಂಜೆ ಕಟ್ಟೆ ಉತ್ಸವ. ಮಾದಯ್ಯ ಶೆಟ್ಟರ ಕಟ್ಟೆ, ವೈದ್ಯರ ಕಟ್ಟೆ, ಮಾದಪ್ಪ ಮಯ್ಯರ ಕಟ್ಟೆ, ಕೊಲ್ಲೂರು ಕಾಯಿ ಬಣಸಾಲೆ ಕಟ್ಟೆ,
ಉತ್ಸವ ಮುಗಿಸಿ ಪುನಃ ಶ್ರೀದೇವರು ಹಿಂದಿರುಗಿ ದೇವಾಲಯದ ಒಳ ಸುತ್ತಿಗೆ ಬರುವಾಗ ಅರ್ಧ ಸುತ್ತು ಏಕಾಂತ ಸೇವೆ ಹಾಗೂ ಅರ್ಧ ಸುತ್ತು ಶ್ರುತಿ ಮೌರಿ ಸೇವೆ ಮುಗಿಸಿ ದೇವಿಯು ಗರ್ಭಗುಡಿಯನ್ನು ಸೇರುತ್ತಾಳೆ. ನಂತರ ಪ್ರದೋಷ ಪೂಜೆ ನಡೆಯುತ್ತದೆ. ಪರಿವಾರ ದೇವರುಗಳಿಗೆ ಮಂಗಳಾರತಿ ನಡೆಯುತ್ತದೆ. ನಂತರ ತಂತ್ರಿಗಳಿಂದ ಯಾಗಶಾಲ ಹೋಮ ನಡೆಯುವುದು. ಪುನಃ ಮಹಾ ನೈವೇದ್ಯ, ಮಹಾಮಂಗಳಾರತಿ, ಧ್ವಜ ಕ್ಷೇತ್ರಪಾಲ ಪೂಜೆ, ಬಲಿಪಾತ್ರ ಆವಾಹನೆ, ಉತ್ಸವ ಮೂರ್ತಿ ಆವಾಹನೆ, ತಂತ್ರಿಗಳಿಂದ ಮೂರ್ತಿ ಧಾರಕರಿಗೆ ಉತ್ಸವ ಮೂರ್ತಿ ಎತ್ತಿಕೊಟ್ಟು ಉತ್ಸವ ನಡೆಯುತ್ತದೆ. ಓಲಗ ಮಂಟಪದಲ್ಲಿ ಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆಸಿ ನಗರೋತ್ಸವ ಮುಗಿಸಿ ದೇವಸ್ಥಾನಕ್ಕೆ ಹಿಂದಿರುಗಿ ಕಷಾಯ ಮಂಗಳಾರತಿ ನಡೆಯುತ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎನ್ನುವಂತೆ ಜಾತ್ರೆಯ ಎಲ್ಲ ದಿನವೂ ಅಮ್ಮನನ್ನ ಕಣ್ತುಂಬಿಕೊಳ್ಳುವ ಉತ್ಸವವನ್ನು ಮನ ತುಂಬಿಕೊಳ್ಳುವಂತಹ ಆ ಮನಗಳೇ ಭಾಗ್ಯವಂತರು. ಈಗ ಜಾತ್ರೆಯ 4ನೇ ದಿನ ಬೆಳಿಗ್ಗೆ ಅಗ್ರೋದಕ ತರುವುದರೊಂದಿಗೆ ಆರಂಭವಾಗುತ್ತದೆ. ಗಣಪತಿ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ, ಶ್ರೀದೇವರ ಬೆಳಿಗ್ಗೆಯ ಬಲಿಯೊಂದಿಗೆ ಕಾರ್ಯಕ್ರಮ ಸಂಪೂರ್ಣವಾಗಿ ಆರಂಭವಾಗುತ್ತದೆ. ಮಧ್ಯಾಹ್ನ ಶ್ರೀದೇವರಿಗೆ ಫಲ ಪಂಚಾಮೃತ ಕಲಶಾಭಿಷೇಕ, ಮಹಾಪೂಜೆ, ಉತ್ಸವ ಬಲಿ, ಮಯೂರ ವಾಹನೋತ್ಸವ ನಡೆದು ಸಂಜೆ ಕಟ್ಟೆ ಉತ್ಸವ ಆರಂಭವಾಗುತ್ತದೆ. ತಿರಕ್ಷೆಟ್ಟರ ಕಟ್ಟೆ, ಕಟಗೇರಿ ಶೆಟ್ಟರ ಕಟ್ಟೆ, ಮಯ್ಯರ ಕಟ್ಟೆ, ಗಣಪಯ್ಯ ಶೇಟರ ಕಟ್ಟೆ, ಹಕ್ಕಲು ಕಟ್ಟೆ, ಉತ್ಸವ ಮುಗಿಸಿ ಪುನಃ ಶ್ರೀದೇವರು ಹಿಂದಿರುಗಿ ದೇವಾಲಯದ ಒಳ ಸುತ್ತಿಗೆ ಬರುವಾಗ ಅರ್ಧ ಸುತ್ತು ಏಕಾಂತ ಸೇವೆ ಹಾಗೂ ಅರ್ಧ ಸುತ್ತು ಶ್ರುತಿಮೌರಿ ಸೇವೆ ಮುಗಿಸಿ ದೇವಿಯು ಗರ್ಭಗುಡಿಯನ್ನು ಸೇರುತ್ತಾಳೆ.
ನಂತರ ಪ್ರದೋಷ ಪೂಜೆ ನಡೆಯುತ್ತದೆ. ಪರಿವಾರ ದೇವರುಗಳಿಗೆ ಮಂಗಳಾರತಿ ನಡೆಯುತ್ತದೆ. ನಂತರ ಎಂದಿನಂತೆ ತಂತ್ರಿಗಳಿಂದ ಯಾಗಶಾಲಾ ಹೋಮ ನಡೆದು ಪುನಃ ಮಹಾನೈವೇದ್ಯ, ಮಹಾಮಂಗಳಾರತಿ, ಧ್ವಜ ಕ್ಷೇತ್ರಪಾಲ ಪೂಜೆ, ಬಲಿಪಾತ್ರ ಆವಾಹನೆ, ಉತ್ಸವ ಮೂರ್ತಿ ಆವಾಹನೆ, ತಂತ್ರಿಗಳಿಂದ ಮೂರ್ತಿಧಾರಕರಿಗೆ ಉತ್ಸವ ಮೂರ್ತಿ ಎತ್ತಿಕೊಟ್ಟು ಉತ್ಸವ ನಡೆಯುತ್ತದೆ. ಓಲಗ ಮಂಟಪದಲ್ಲಿ ಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆಸಿ ನಗರೋತ್ಸವ ಮುಗಿಸಿ ದೇವಸ್ಥಾನಕ್ಕೆ ಹಿಂದಿರುಗಿ ಕಷಾಯ ಮಂಗಳಾರತಿ ನಡೆಯುತ್ತದೆ. ಜಾತ್ರೆಯ 5ನೇ ದಿನವೂ ಬೆಳಿಗ್ಗೆ ಅಗ್ರೋದಕ ತರುವುದರೊಂದಿಗೆ ಆರಂಭವಾಗಿ ಎಂದಿನಂತೆ ಗಣಪತಿ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ, ಶ್ರೀದೇವರ ಬೆಳಿಗ್ಗೆಯ ಬಲಿ ನಡೆಯುತ್ತದೆ. ಈ ದಿನ ರಥಕ್ಕೆ ಶಿಖರವನ್ನು ಅಂದರೆ ಗೂಡು ಏರಿಸುವ ಕಾರ್ಯ ನಡೆಯುತ್ತದೆ. ಮಧ್ಯಾಹ್ನ ಶ್ರೀದೇವರಿಗೆ ಫಲ ಪಂಚಾಮೃತ, ಕಲಶಾಭಿಷೇಕ, ಮಹಾಪೂಜೆ, ಉತ್ಸವ ಬಲಿ, ಸಿಂಹವಾಹನೋತ್ಸವ ನಡೆಯುತ್ತದೆ. ಸಂಜೆ ಕಟ್ಟೆ ಉತ್ಸವ. ಅಮ್ಮನವರ ತೊಪ್ಪಲು ಉಪ್ಪುಂದ ಶ್ರೀ ದುರ್ಗಾ ಪರಮೇಶ್ವರಿ ಓಲಗ ಮಂಟಪಕ್ಕೆ ಹೋಗಿ ಶ್ರೀದೇವಿಯ ಮೂಲ ಬಿಂಬಕ್ಕೆ ಪೂಜೆ ಸಲ್ಲಿಸಿ ದೇವಿ ಓಲಗ ಮಂಟಪದಲ್ಲಿ ಆಸೀನಳಾಗುತ್ತಾಳೆ. ಪಂಚವಾದ್ಯದಲ್ಲಿ ಹೊರಟು ಸಮುದ್ರದಿಂದ ತೀರ್ಥ ತಂದು ದೇವಿಗೆ ಪೂಜೆ ಸಲ್ಲಿಸುತ್ತಾರೆ. ಜೈನ ಜಟ್ಟಿಗನ ಪರಿವಾರ ಪೂಜೆ ಪಂಚವಾದ್ಯದ ಮೂಲಕ ಸಲ್ಲಿಸಿ ನಾಗದೇವರ ಪೂಜೆ ಸಲ್ಲಿಸುವುದು. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ತಾಯಿ ಮನೆಯಾದಂಥ ಈ ಓಲಗ ಮಂಟಪ ಹಲವಾರು ವರ್ಷಗಳಿಂದ ದೇವಿಯು ಈ ಒಂದು ಸಂದರ್ಭದಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಡೋಲ ಕೊಟ್ಟು ಪುನಃ ಒಂದು 9 ಗಂಟೆಗೆ ಹೋಗುವ ಸಾಂಪ್ರದಾಯಿಕವಾಗಿ ಒಂದು ಇದೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 3,000 ಆರತಿಗಳು ಇಲ್ಲಿ ದೇವಿಗೆ ಸಮರ್ಪಣೆ ಆಗ್ತದೆ. ಹಾಗೂ ಸುಮಾರು ಒಂದು 6,000 ಜನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ದೇವಿ ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾರೆ. ಆದ್ದರಿಂದ ಈ ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ ಮನೆಯಾದ ಈ ಒಂದು ಪ್ರದೇಶವು ಭಾಳ ಒಂದು ಕಾರಣೀಭೂತ ಸ್ಥಳವಾಗಿರುತ್ತದೆ. ಅದರಿಂದ ಹಲವಾರು ಭಕ್ತರು ಹಲವಾರು ವರ್ಷಗಳಿಂದ ಇದು ನಡೆದುಕೊಂಡು ಬಂದ ಒಂದು ಸಂಪ್ರದಾಯ. ಅದರಿಂದ ಈ ಎಲ್ಲ ಭಕ್ತಾದಿಗಳಿಗೂ ತಮ್ಮ ಈ ಒಂದು ದೇವಿಯ ಕೃಪೆ ದೊರಕಲಿ ಅಂತ ಹಾರೈಸುತ್ತೇನೆ.
ಹಿರೇಹಿತ್ಲು ದೈವದ ಮನೆಯಲ್ಲಿ ಪಂಚವಾದ್ಯದ ಮೂಲಕ ಪೂಜೆ, ನಾಗದೇವರಿಗೂ ಪೂಜೆ ಸಲ್ಲಿಸಲಾಗುತ್ತದೆ. ದೈವದ ಪೂಜೆಯ ನಂತರ ಕೃಷಿಕರ ಒಂದು ಗದ್ದೆಯನ್ನು ದಾಟಿ ಬರುವಾಗ ಮುಸುಕು ಹಾಕುವ ಸಂಪ್ರದಾಯ ಇದೆ. ಅಲ್ಲಿಯ ಗಡಿಯನ್ನು ದಾಟುವವರೆಗೆ ವಾದ್ಯಘೋಷ, ಪಂಚವಾದ್ಯ ನಿಶ್ಶಬ್ದವಾಗಿ ಬರುವಂಥದ್ದು. ಕೆಳಾಮನೆ ಕಟ್ಟೆ, ಪಟೇಲರ ಕಟ್ಟೆ, ಹೀಗೆ ಉತ್ಸವ ಮುಗಿಸಿ ಪುನಃ ಶ್ರೀದೇವರು ಹಿಂದಿರುಗಿ ದೇವಾಲಯದ ಒಳ ಪ್ರಾಕಾರಕ್ಕೆ ಬರುವಾಗ ಅರ್ಧ ಸುತ್ತು ಏಕಾಂತ ಸೇವೆ ಹಾಗೂ ಅರ್ಧ ಸುತ್ತು ಶ್ರುತಿ ಮೌರಿ ಸೇವೆ ಮುಗಿಸಿ ದೇವಿಯು ಗರ್ಭಗುಡಿಯನ್ನು ಸೇರುತ್ತಾಳೆ. ನಂತರ ಪ್ರದೋಷ ಪೂಜೆ ನಡೆಯುತ್ತದೆ. ಪರಿವಾರ ದೇವರುಗಳಿಗೆ ಮಂಗಳಾರತಿ ನಡೆಯುತ್ತದೆ. ನಂತರ ತಂತ್ರಿಗಳಿಂದ ಯಾಗಶಾಲಾ ಹೋಮ ನಡೆದು ಪುನಃ ಮಹಾನೈವೇದ್ಯ ಹಿರೇರಂಗ ಪೂಜೆ ಅಂದರೆ ದೊಡ್ಡ ರಂಗ ಪೂಜೆ, ಮಹಾಮಂಗಳಾರತಿ, ಧ್ವಜ ಕ್ಷೇತ್ರಪಾಲ ಪೂಜೆ, ಬಲಿಪಾತ್ರ ಆವಾಹನೆ, ಉತ್ಸವ ಮೂರ್ತಿ ಆವಾಹನೆ, ತಂತ್ರಿಗಳಿಂದ ಮೂರ್ತಿ ಧಾರಕರಿಗೆ ಉತ್ಸವ ಮೂರ್ತಿ ಎತ್ತಿಕೊಟ್ಟು ಉತ್ಸವ ಬಲಿ, ಜೊತೆಯಲ್ಲಿ ವಿಶೇಷವಾಗಿ ಈ ದಿನ ಕ್ಷೇತ್ರಪಾಲದಲ್ಲಿ ಭೂತ ಬಲಿ ನಡೆಯುತ್ತದೆ. ಓಲಗ ಮಂಟಪದಲ್ಲಿ ಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆಸಿ ನಗರೋತ್ಸವ ಮುಗಿಸಿ ದೇವಸ್ಥಾನಕ್ಕೆ ಹಿಂದಿರುಗಿ ಕಷಾಯ ಮಂಗಳಾರತಿ ನಡೆಯುತ್ತದೆ. 6ನೇ ದಿನ ಗಣಪತಿ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ, ಶ್ರೀದೇವರ ಬೆಳಿಗ್ಗೆಯ ಬಲಿ. ಇದು ಆ ದಿನದ ಕಾರ್ಯಕ್ರಮ. ಬೆಳಗಿನ ವಿಧಿವಿಧಾನಗಳು ಮುಗಿದು ಮಧ್ಯಾಹ್ನ ರಥ ಶುದ್ಧಿ ಹೋಮ, ರಥಕ್ಕೆ ಕಲಶಾಭಿಷೇಕ, ಶ್ರೀದೇವರಿಗೆ ಫಲಪಂಚಾಮೃತ ಕಲಶಾಭಿಷೇಕ, ಮಂಗಳಾರತಿ, ಧ್ವಜ ಕ್ಷೇತ್ರಪಾಲ ಪೂಜೆ, ಮುಹೂರ್ತ ಬಲಿ, ಮಂಗಳಾರತಿ, ಮಂಗಳಾಷ್ಟಕ ಉತ್ಸವ, ಕ್ಷೇತ್ರಪಾಲದಿಂದ ಭೂತ ಬಲಿ ಅಥವಾ ಕ್ಷಿಪ್ರ ಬಲಿ, ಭೂತಗಳ ಗಡಿಯವರೆಗೆ ನಡೆಯುತ್ತದೆ. ಅಲ್ಲಿಂದ ಬಂದು ರಥಬಲಿ,
ಸಂಕಲ್ಪ ನವಗ್ರಹ ದಾನ, ಮಂಗಳಾಷ್ಟಕ, ರಥಾರೋಹಣ ನಡೆಯುವುದು. ರಥದಲ್ಲಿ ಫಲ ಸಮರ್ಪಣೆ, ಕಳಿಹೊಳೆ ಮಯ್ಯರ ಕುಟುಂಬಸ್ಥರಿಂದ ಪಾನಕ ಪನಿವಾರ ಸಮರ್ಪಣೆ, ಮಂಗಳಾರತಿ, ಬ್ರಹ್ಮರಥಕ್ಕೆ ಕಾಯಿ ಒಡೆಯುವುದು, ಸುವರ್ಣ ಪುಷ್ಪ ಸಮರ್ಪಣೆ ಮಾಡಿ ನೆರವೇರುವುದು. ಸಂಜೆ ರಥೋತ್ಸವಕ್ಕೆ ತಂತ್ರಿಯವರನ್ನು ವಿಶೇಷ ಕಟ್ಟಿಗೆ ಕೋಲು ವಾದ್ಯದ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡುವುದು. ರಥದಲ್ಲಿ ಶ್ರೀದೇವರಿಗೆ ಮಂಗಳಾರತಿ, ಸುವರ್ಣ ಪುಷ್ಪ ವೃಷ್ಟಿ, ಕಾಯಿ ಒಡೆದು ರಥೋತ್ಸವ ನೆರವೇರುವುದು.
ರಥದಿಂದ ಶ್ರೀದೇವರು ಹಿಂತಿರುಗಿ ಪಲ್ಲಕ್ಕಿಯಲ್ಲಿ ಒಳಗಡೆ ಬಂದು ಮಂಟಪದಲ್ಲಿ ಕುಳಿತು ರಥ ಕಾಣಿಕೆ ಸ್ವೀಕರಿಸಿ ಮಂಗಳಾರತಿ ಅಷ್ಟಾವಧಾನ ಸೇವೆ ನಡೆದು ಏಕಾಂತ ಸೇವೆಯ ಮೂಲಕ ಗರ್ಭಗುಡಿಯನ್ನು ಸೇರುತ್ತಾಳೆ. ನಂತರ ಪ್ರದೋಷ ಪೂಜೆ ನಡೆಯುತ್ತದೆ. ರಾತ್ರಿ ತಂತ್ರಿಗಳಿಂದ ಯಾಗಶಾಲ ಹೋಮ ನಡೆದು ಮಹಾನೈವೇದ್ಯ, ಮಹಾಪೂಜೆ, ಮಂಗಳಾರತಿ, ಧ್ವಜ ಕ್ಷೇತ್ರಪಾಲ ಪೂಜೆ, ರಾತ್ರಿಯ ಉತ್ಸವಕ್ಕೆ ಪಂಚವಾದ್ಯದಿಂದ ಮಾತ್ರ ಬಲಿ, ಕ್ಷೇತ್ರಪಾಲ ಸ್ಥಾನದಲ್ಲಿ ಪಳಹ ಪೂಜೆ, ಕ್ಷೇತ್ರಪಾಲದಿಂದ ಕ್ಷಿಪ್ರಬಲಿ, ಶ್ರೀದೇವರನ್ನು ಓಲಗ ಮಂಟಪದಲ್ಲಿ ಕೂರಿಸಿ ಚಕ್ರಾಯುಧದ ಮೂಲಕ ಗಣಗಳನ್ನು ಬಿಟ್ಟು ಬರುವಂಥದ್ದು. ಓಲಗ ಮಂಟಪದಿಂದ ನೇರವಾಗಿ ಗರ್ಭಗುಡಿ ಪ್ರವೇಶಿಸಿ ಕಷಾಯ ಮಂಗಳಾರತಿ ನಡೆಯುವುದು. 7ನೇ ದಿನ ಬೆಳಿಗ್ಗೆ ಅಗ್ರೋದಕ ತರುವುದು. ಇದು ಎಂದಿನಂತೆ ಶ್ರೀದೇವರಿಗೆ ನಿತ್ಯ ಅಭಿಷೇಕ ಮಾಡಲು ವಿಶೇಷವಾಗಿ ತರುವ ಅಭಿಷೇಕದ ಜಲ. ಇದನ್ನು ಪ್ರಾತಃ ಕಾಲದಲ್ಲಿ ವಾದ್ಯ ಘೋಷದೊಂದಿಗೆ ಹೋಗಿ ಬಿಜೂರಿನ ಕಿರಿದೇವಳದ ಪ್ರಾಕಾರದಲ್ಲಿರುವ ಬಾವಿಯಿಂದ ತರಲಾಗುವುದು. ಓಕುಳಿಯ ದಿನ ಪರ್ಯಂತ ನಿತ್ಯ ಅಭಿಷೇಕಕ್ಕೆ ಬೇಕಾಗುವ ಜಲವಾಗಿರುತ್ತದೆ. ಇದು ಓಕುಳಿ ದಿನದವರೆಗೆ ನಡೆಯುತ್ತದೆ. ನಂತರ ಗಣಪತಿ ಪೂಜೆ, ನೈವೇದ್ಯ, ಮಹಾಮಂಗಳಾರತಿ, ಶ್ರೀದೇವರ ಬೆಳಿಗ್ಗೆಯ ಬಲಿ, ಉದಯನ ಬಲಿ ನಡೆಯುವುದು. ಮಧ್ಯಾಹ್ನ ಶ್ರೀದೇವರಿಗೆ ಫಲ ಪಂಚಾಮೃತ ಕಲಶಾಭಿಷೇಕ, ಮಹಾಪೂಜೆ, ಉತ್ಸವ ಬಲಿ. ರಾತ್ರಿ ಓಕುಳಿಯೋತ್ಸವಕ್ಕೆ, ಮಹಾಮಂಗಳಾರತಿ, ಉತ್ಸವಕ್ಕೆ ಹೊರಡುವುದು. ಪಲ್ಲಕ್ಕಿಯಲ್ಲಿ ಶ್ರೀದೇವಿಯು ಹೋಗಿ ಓಕುಳಿ ಹೊಂಡದ ಎದುರು ಕುಳಿತುಕೊಳ್ಳುತ್ತಾಳೆ. ದೇವಕಾರಿ ಮನೆತನದವರು ಓಕುಳಿ ನಡೆಸುವ ಸಂಬಂಧಪಟ್ಟ ಶೆಟ್ಟರನ್ನು ಗೌರವಪೂರ್ವಕವಾಗಿ ಕರೆತಂದು ಅವರಿಗೆ ಬೆಲ್ಲ, ನೀರು ಕೊಡುವುದು. ಮೂರ್ತಿಧಾರಕರು ಅರಶಿನ, ಸುಣ್ಣ, ಗಂಧದೆಣ್ಣೆ, ತೆಂಗಿನೆಣ್ಣೆ ಮಿಶ್ರಣ ಮಾಡಿ ಬಲಿಪಾತ್ರದಲ್ಲಿ ಓಕುಳಿಯನ್ನು ಉತ್ಸವ ಮೂರ್ತಿ ಎದುರು ಇಡುತ್ತಾರೆ. ದೇವಿಗೆ ಫಲ ಸಮರ್ಪಣೆ ಮಾಡಿ ಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆದು ಓಕುಳಿಯನ್ನು ಉತ್ಸವ ಮೂರ್ತಿಗೆ ಮೂಲ ಬಿಂಬಕ್ಕೆ ಹಚ್ಚುತ್ತಾರೆ. ಓಕುಳಿ ಹೊಂಡದ ಪೂಜೆ ಗ್ರಾಮ ಜೋಯಿಸರಿಂದ ನಡೆಯುವುದು.
ಶೆಟ್ಟರು ರಥಬೀದಿಯಲ್ಲಿ ಹೌದಾರಾಯ ಎಂದು ಹೇಳುತ್ತಾ ಚಪ್ಪಾಳೆ ತಟ್ಟುತ್ತಾ ಸಂತಸದಿಂದ ಕುಣಿಯುತ್ತಾ ಬಂದು ದೇವಿಯ ಎದುರು ಕುಣಿದು ಓಕುಳಿಯಾಡುತ್ತಾರೆ. ಸಿಯಾಳ, ಕಬ್ಬು, ಅಡಿಕೆಗೊನೆ, ಬಾಳೆಗೊನೆ ಎಲ್ಲವನ್ನು ಒಂದೊಂದಾಗಿ ಕಟ್ಟಿ ಓಕುಳಿಯಾಡುವುದು. ಓಕುಳಿ ಮುಗಿಸಿ ಪಂಚವಾದ್ಯದ ಜೊತೆಗೆ ಚೂರ್ಣೋತ್ಸವದೊಂದಿಗೆ ದೇವಿಯು ಬಿಜೂರು ಗ್ರಾಮದ ಸುಮನಾ ನದಿಯ ತಟಕ್ಕೆ ಉತ್ಸವಕ್ಕೆ ಹೊರಡುತ್ತಾಳೆ. ದೇವಿಗೆ ಪಂಚಕಲಶ ಸ್ಥಾಪನೆ, ವಾರುಣ ಹೋಮ, ದೋಣಿಯಲ್ಲಿ ತೆಪ್ಪೋತ್ಸವ, ಕಲಶಾಭಿಷೇಕ, ಅವಭೃತ ಸ್ನಾನ, ಫಲ ಸಮರ್ಪಣೆ, ಅಂಕುರಾರೋಹಣ ಮಾಡಿ ಮಂಗಳಾರತಿ ಮುಗಿಸಿ ದೇವಿಯು ಬ್ರಹ್ಮನ ಕಟ್ಟೆ ಅಥವಾ ಅರೇಕಲ್ ಕಟ್ಟೆಯಲ್ಲಿ ಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆಸಿ ಅಲ್ಲಿಂದ ದೇವಿಯ ಗಂಡನ ಮನೆಯಾದ ಅರೇಕಲ್ಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಗಣಪತಿಗೆ, ಈಶ್ವರನಿಗೆ ರಂಗಪೂಜೆ, ದೇವಿಗೂ ಮಹಾಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆಯುತ್ತದೆ. ದೇವಿಯು ಗಂಡನ ಮನೆಯಿಂದ ಹೊರಟು ಪ್ರದಕ್ಷಿಣೆ ಬಂದು ತಂಗಿಯ ಮನೆಗೆ ಬರುತ್ತಾಳೆ.
ಮನೆಯಾದ ಶ್ರೀ ವನದುರ್ಗಾ ಪರಮೇಶ್ವರಿ ಅಂದರೆ ಕಿರು ದೇವಸ್ಥಾನಕ್ಕೆ ಬಂದು ಇಬ್ಬರೂ ಮುಖಾಮುಖಿಯಾಗಿ ಕುಳಿತುಕೊಳ್ಳುತ್ತಾರೆ. ಅಲ್ಲಿ ಕಿರುದೇವರಿಗೆ ನೈವೇದ್ಯ, ಮಂಗಳಾರತಿ, ಶ್ರೀದೇವಿಗೂ ಮಂಗಳಾರತಿ, ಅಷ್ಟಾವಧಾನ ಸೇವೆ ನಡೆದು ಮುರ್ಗೋಳಿ ಹಕ್ಲು ದೈವದ ಭೂತಸ್ಥಾನದವರೆಗೆ ದೇವಿ ನಡೆದುಕೊಂಡು ಬರುತ್ತಾಳೆ. ನಂತರ ಪಲ್ಲಕ್ಕಿ ಉತ್ಸವ ಮುಂದುವರಿಯುತ್ತದೆ. ಅಲ್ಲಿಂದ ಬಸರೂರು ಕಟ್ಟೆಗೆ ದೇವಿಯನ್ನು ತಂದು ಕೂರಿಸಿ ಕಟ್ಟೆ ಪೂಜೆ ನೆರವೇರಿಸಿ ನಂತರ ದೇವಿಯು ಪ್ರಭೆಯ ಮೂಲಕ ರಥಬೀದಿಯಲ್ಲಿ ಬಂದು ಹೆಬ್ಬಾಗಿಲಿನಲ್ಲಿ ಆಸೀನಳಾಗುತ್ತಾಳೆ. ತಂತ್ರಿಗಳಿಂದ ಯಾಗಶಾಲ ಹೋಮ, ಪೂರ್ಣಾಹುತಿ, ರಜ್ಜು ವಿಸರ್ಜನೆ, ಧ್ವಜ ಅವರೋಹಣ ಮಾಡಿ ಪಟವನ್ನು ಹಿಡಿದು ನಾಗಲೋಟದಿಂದ ದೀವಟಿಗೆ, ಜಾಗಟೆ, ದೇವಕಾರ್ಯ ಸಮೇತ ಪ್ರದಕ್ಷಿಣೆ ಮಾಡಿ ದೇವಿಯ ಪಾದಕ್ಕೆ ಸಮರ್ಪಣೆಯಾಗುತ್ತದೆ. ನಂತರ ಉತ್ಸವ
ಉತ್ಸವ ಪ್ರಾಯಶ್ಚಿತ್ತಕ್ಕೆ ದಶದಾನ, ಮಂಗಳಾರತಿ, ಅಷ್ಟಾವಧಾನ ಸೇವೆ ನೆರವೇರಿಸಿ ಪಲ್ಲಕ್ಕಿಯಲ್ಲಿ ದೇವಿಯು ಪ್ರಾಕಾರಕ್ಕೆ ಬಂದು ಭೃಂಗಿ ಕಲ್ಲಿಗೆ ಕಾಯಿ ಒಡೆದು ಆರತಿ ಸ್ವೀಕರಿಸಿ ದೇವಿಯು ಕ್ಷೇತ್ರಪಾಲನಲ್ಲಿ ಕಾಯಿ ಒಡೆದು ಏಕಾಂತ ಸೇವೆ ಶ್ರುತಿ ಮೌರಿ ಸೇವೆಯನ್ನು ಮುಗಿಸಿ ಗರ್ಭಗುಡಿಯನ್ನು ಸೇರುತ್ತಾಳೆ. ಯಾಗಶಾಲೆಯಿಂದ ಕಲಶ ಮತ್ತು ಯಾಗೇಶ್ವರಿ ಯಜ್ಞೇಶ್ವರನ ಹುತ ಭಸ್ಮವನ್ನು ಪಂಚವಾದ್ಯದ ಮೇಲೆ ಗರ್ಭಗೃಹಕ್ಕೆ ತಂದು ಕುಂಭಾಭಿಷೇಕ ಮಾಡಿ ಅಂಕುರವನ್ನು ಏರಿಸಿ ಮಹಾಮಂಗಳಾರತಿ ನಡೆಯುವುದು. ಹಾಗೂ ದೇವಸ್ಥಾನದ ಎಲ್ಲಾ ಸಿಬ್ಬಂದಿ ಮಹಾಜನರಿಗೆ ಅಂಕುರ ಪ್ರಸಾದ, ಅವಲಕ್ಕಿ ವಿತರಣೆ ನಡೆಯುವುದು. ಸಂಜೆ ಮಹಾಪೂಜೆ, ಮಹಾಮಂಗಳಾರತಿ, ಉತ್ಸವ ಬಲಿ, ನಗರೋತ್ಸವ ನಡೆಯುತ್ತದೆ. ಪ್ರತಿದಿನ ಸಿಬ್ಬಂದಿ ವರ್ಗದವರಿಗೆ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಹಾಗೂ ಕೊನೆಯ 3 ದಿನ ಸಾರ್ವತ್ರಿಕ ಅನ್ನ ಸಂತರ್ಪಣೆಯು ನಡೆಯುತ್ತದೆ. ಸರ್ವೇ ಜನ ಸುಖಿನೋ ಭವಂತು.